ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಈ ವಾರ ವೀಕೆಂಡ್ ಅಂದರೆ ಇವತ್ತು ಸ್ಯಾಟರ್ಡೆ, ಇವತ್ತು ಈ ವಾರ ಕಂಪ್ಲೀಟಾಗಿ ಮುಗಿದೋಗಿತ್ತು. ನಮ್ಮ ಥರ್ಡ್ ಇಯರ್ದು ಈಗ ಏನು ರಿವ್ಯಾಲ್ಯೂಷನ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ, ಅದರ ಒಂದು ಅಪ್ಡೇಟ್ ಇದೆ. ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಬಟ್ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಗ್ಗೆ ಏನಪ್ಪ, ರಿಸಲ್ಟ್ ಬಗ್ಗೆ ಕಾಯ್ತಿರುವಂಥವ್ರುಗಳಿಗೆ ರಿಸಲ್ಟ್ ಅಂತೂ ಇಲ್ಲ. ಆದರೆ ಥರ್ಡ್ ಇಯರ್ದು ವ್ಯಾಲ್ಯೂಯೇಷನ್ ಆರಂಭವಾಗಿದೆ. ನಿಮ್ಮ ವ್ಯಾಲ್ಯೂಯೇಷನ್ಗಳು ಈಗ ಆರಂಭವಾಗಿದೆ. 2 ಡೇಸ್ ಆಯ್ತು ಈಗ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ. ಅದು ವಿತಿನ್ 5 ಡೇಸ್ ಒಳಗಡೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಒಂದು 5 ಡೇಸ್ ತೊಗೋಬೋದು. ಹಬ್ಬ ಬಂದು ಸಂಡೇ ಒಂದು ಬಿಟ್ಟರು ಕೂಡ ಒಂದು 6 ಡೇಸಲ್ಲಿ ನಿಮಗೆ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ. ಅಂದರೆ 18, 19, 20, 21, 22, 23, 25 ತನಕ ಏನಾದರೂ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ಬೋದು. ನಿಮಗೆ 25 ತನಕ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದರೆ ನಿಮ್ಗಳಿಗೆ 26 ಅಥವಾ 27ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಓಕೆ, ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ, ರಿವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಒಂದು ವಾರದ ಒಳಗಡೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ. ರಿಸಲ್ಟ್ ಕೂಡ ನೀವು ಎಕ್ಸೆಪ್ಟೇಷನ್ ಮಾಡ್ಬೋದು, ಬೇಗನೆ ಎಕ್ಸೆಪ್ಟೇಷನ್ ಮಾಡ್ಬೋದು. ಇವಾಗ ಬರೋಣ ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಭ್ಯರ್ಥಿಗಳಿಗೆ ಏನಾಗಿದೆ ಅಂತಂದರೆ, ಈಗಾಗಲೇ ಗೊತ್ತಿಲ್ಲ, ಏನು ಕಾರಣ ಗೊತ್ತಿಲ್ಲ, ಎಕ್ಸಾಕ್ಟ್ ಕಾರಣ ಗೊತ್ತಿಲ್ಲ. ಬಟ್ ಏನಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಈಗಲೇ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಅನೌನ್ಸ್ಮೆಂಟ್ ಮಾಡೋದೊಂದು ಬಾಕಿ ಇದೆ. ಬಟ್ ನಾನು ನಮ್ಮ ವೈಯಕ್ತಿಕ ಒಂದು ಚಾನಲ್ ಪ್ರಕಾರ ಹೇಳೋದಾದರೆ, ಈ ವಾರ ಅಂತೂ ನಿಮ್ಮ ರಿಸಲ್ಟ್ ಬರೋಂಗಿಲ್ಲ. ಮಂಡೇನೂ ಬರೋ ಡೌಟ್ ಇದೆ, ಟ್ಯೂಸ್ಡೇನೂ ಬರೋ ಡೌಟ್ ಇದೆ, ವೆನ್ಸ್ಡೇನೂ ಬರೋ ಡೌಟ್ ಇದೆ. ಮತ್ತು ಯಾವಾಗ ಬರ್ಬೋದು ರೀ ಅಂತಂದರೆ, ಈಗೇನು ಥರ್ಡ್ ಇಯರ್ದು ರಿವ್ಯಾಲ್ಯೂಯೇಷನ್ ನಡೀತಾ ಇದೆಯಲ್ಲ, ಈ ರಿವ್ಯಾಲ್ಯೂಯೇಷನ್ ರಿಸಲ್ಟನ್ನು ಮತ್ತು ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆ, ಅಂದರೆ 3 ಅಟ್ ಎ ಟೈಮ್ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆ. ರಿವ್ಯಾಲ್ಯೂಯೇಷನ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ರಿಸಲ್ಟನ್ನು ಅಟ್ ಎ ಟೈಮ್ ಏನಂದರೆ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಇರೋದರಿಂದ ಈ ರೀತಿ ಮಾಹಿತಿ ನನಗೆ ಕೇಳಿ ಬಂದಿದೆ, ಈ ರೀತಿ ಮಾಡ್ಬೋದು ಅಂಥೇಳಿ. ಬಟ್ ನಿಮಗೆ ಸೋಮವಾರ ಕೂಡ ರಿಸಲ್ಟ್ ಬರೋದಿಲ್ಲ ರೀ. ಈ ಬರುವಂಥ ಸೋಮವಾರ ಅಂತೂ ನಿಮ್ಗೆ ರಿಸಲ್ಟ್ ಬರೋಂಗಿಲ್ಲ. ಮಂಗಳವಾರನೂ ಡೌಟ್ ಇದೆ, ನೋಡೋಣ. ಮಂಗಳವಾರ ದಿನ ಬೇಕಾದ್ರೆ ಕಾಲ್ ಮಾಡಿ ಮತ್ತೆ ಬೋರ್ಡಿಗೆ ಕೇಳ್ತೀನಿ. ಆದರೆ ಬೋರ್ಡ್ನವ್ರು ಹೇಳೋದು ಒಂದೇನಪ್ಪ ಅಂದರೆ, ವೆಯ್ಟ್ ಮಾಡಿರಿ, ಬರುತ್ತೆ ಅಂತ ಹೇಳ್ತಾರೆ ಹೊರತು ದಿನಾಂಕಗಳನ್ನಂತೂ ಘೋಷಣೆ ಮಾಡೋಂಗಿಲ್ಲ. ಹೀಗಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮತ್ತೆ ಇನ್ನೂ ಒಂದು ವಾರ ಲೆಕ್ಕ ಹಾಕೋರಿ. ನೀವು ಬರುವಂಥ ಪೂರ ವಾರ ನೀವು ಲೆಕ್ಕ ಹಾಕೋರಿ. ಅದರಲ್ಲಿ ಯಾವ್ದಾದ್ರು ಒಂದು ದಿನ ನಿಮಗೆ ಬರ್ಬೋದು. ಬಟ್ ಮಂಡೇ ಅಂತೂ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಂತರ ಬರುವಂಥ ವಾರದಲ್ಲಿ ನಾವು ಎಕ್ಸೆಪ್ಟೇಷನ್ ಮಾಡ್ಬೋದು, ಗ್ಯಾರಂಟಿನ ಹೇಳ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಕೂಡ ಬೋರ್ಡ್ನವರು ಕೊಡ್ತಾ ಇಲ್ಲ. ನಾನು ಏನಪ್ಪ ಅಂದರೆ, ಇವ್ರು ಡಿಲೇ ಮಾಡೋದು ನೋಡ್ತಾ ಇದ್ದರೆ, ಈ ರಿವ್ಯಾಲ್ಯೂಯೇಷನ್, ಥರ್ಡ್ ಇಯರ್ ರಿವ್ಯಾಲ್ಯೂಯೇಷನು ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡೇ ಕೊಡ್ತಾರಂತ ಅನ್ನಿಸ್ತಾ ಇದೆ ನನಗೆ. ಇವ್ರು ಡಿಲೇ ಮಾಡೋದು ನೋಡ್ತಾ ಇದ್ದಾರೆ ಅಷ್ಟೇ. ಬಟ್ ಬಂದರೆ ಒಳ್ಳೆಯದು. ನಾನು ಬಯಸೋದೇನಪ್ಪ ಅಂದರೆ, ನಂಗೆ ಬೇಗನೆ ಬರಬೇಕಂತೆ. ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಗ ಬಂದರೆ ಮುಂದೆ ಅವ್ರು ಸೆಟ್ ಆಗಿಬಿಡ್ತಾರೆ. ಬೇರೆ ಕಡೆ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಕೋರ್ಸ್ ಮಾಡ್ಕೊಳ್ಳೋದಿದೆ, ಬ್ಯಾಲೆನ್ಸ್ ಇದೆ, ಇನ್ನೂ ಸ್ಟಡಿ ಮಾಡಬೇಕಾಗಿದೆ ಮುಂದಿನ ವರ್ಷದ್ದು ಕೂಡ. ಹೀಗಾಗಿ ಬೇಗ ಬಂದರೆ ತುಂಬ ಒಳ್ಳೆಯದು. ಬಟ್ ಅವ್ರದ್ದು ಪ್ಲ್ಯಾನ್ ಏನಿದೆ ಗೊತ್ತಿಲ್ಲ, ಬೋರ್ಡ್ದು ಪ್ಲ್ಯಾನ್ ಏನಿದೆ ಗೊತ್ತಾಗೋದಿಲ್ಲ. ಬಟ್ ಕಾಯ್ಬೇಕು ನೋಡಿರಿ, ಮುಂದಿನ ವಾರನೂ ಮತ್ತೆ ಕಾಯ್ಬೇಕು ನಾವೀಗ.